ಇದು ಏನು ಎಲುಬು ಕಾಣ್ತಾ ಇದೆ ಅಲ್ಲ ಕೆಳಗಡೆ, ಇದು ಬ್ಲೂ ವೇಲ್ ಅಂತ ಕೇಳಿದ್ರಿ? ನೀಲಿ ತಿಮಿಂಗಲ, ಬ್ಲೂ ವೇಲ್. ಬ್ಲೂ ವೇಲ್ ಫಿಶಿನ ಇದು ಪಕ್ಕೆಲಬು, ರಿಬ್. ಇದು ಕಾಣಿಸ್ತಾ ಇದೆ. ಮತ್ತೆ ಇದು ರಿಬ್, ಇದು ನೋಡಿ, ಇದು ಬೆನ್ನು ಮೂಳೆ ನಾವೇನಂತೀವಲ್ಲ, ಇದು ತಿಮಿಂಗಲು ಏನಾದ್ರೂ ಸತ್ರೆ ಅಥವಾ ದೊಡ್ಡ ದೊಡ್ಡ ಯಾವ್ದಾದ್ರು ಬೃಹತ್ ಮೀನುಗಳು ಸಮುದ್ರ ಆಗ್ಲಿ ನದಿಗಳಲ್ಲಿ ಸತ್ರೆ ಅದು ಇಲ್ಲಿ ಬಂದು ಸೇರ್ಪಡೆ ಆಗುತ್ತೆ. ಇದು ಇಲ್ಲಿ ಬಂದು ಬಿದ್ದಿರುವಂತಕ್ಕದ್ದು. ಇದು ಬ್ಲೂ ವೇಲಿನ ಮೂಳೆಗಳು ನೋಡಿ. ಆಮೇಲೆ ಇದು ಓಯಿಸ್ಟರ್ಸ್, ಕಾಲ್ವಾ ಕಳ್ಳೇನೆ ಮಾತಾನೆ ತುಮಿ. ಓಯಿಸ್ಟ್ರೋ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಹಿತುಬಿತರ ಅಶಿಲ್ ಕಾಲ್ವಾನ್ ಅಂದ್ರೆ ಇದರಲ್ಲಿ ಇರುವಂತಕ್ಕಂಥ ಏನ್ ಹುಳ ಇದೆ ಅದರಿಂದ ಓಯಿಸ್ಟ್ರೋ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಅನ್ನ ನಾವು ಮಾಡ್ತೀವಿ. ಮತ್ತೆ ಇದು ಶೆಲ್ಸ್ ಏನಿದೆ ಅಲ್ಲ, ಇದು ಬರ್ನ್ ಮಾಡಿ, ಗ್ರೈಂಡ್ ಮಾಡಿ, ಪೇಸ್ಟ್ ಮಾಡಿ, ಸುಣ್ಣ ಎಲೆಗೆ ಹಚ್ಚಿ ತಿಂತೀವಲ್ಲ ನಾವು, ಸುಣ್ಣ ಇದರಿಂದೇ ಮಾಡೋದು. ಡಿಸ್ಟಂಪರ್, ವೈಟ್ ವಾಶ್, ಮುಂಚೆ ಎಲ್ಲ, ಇವಾಗ ಡಿಸ್ಟಂಪರ್ ರಾ ಮಟೀರಿಯಲ್. ಇದು ಎಲ್ಲ ನಮ್ಗೆ ತುಂಬಾ ಉಪಯೋಗ ಇದರಿಂದ. ಇದರಲ್ಲಿ ಇರುವಂತಕ್ಕಂಥ ಹುಳ ಮತ್ತೆ ನೀವು ತೆಗ್ದಿದ್ರಲ್ಲ ಈಗ ಶೆಲ್ಸ್, ಅದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ಲಿಕ್ಕೆ ಉಪಯೋಗ ಆಗ್ತದೆ. ಸೊ ಇದರಿಂದ ನಮ್ಗೆ ಜಲಜೀವಿಯಿಂದ ತುಂಬಾ ಉಪಯೋಗನೂ ಇದೆ. ಅದಕ್ಕೆ ನಾವು ಅದನ್ನ ಸಂರಕ್ಷಣೆ ಮಾಡಬೇಕು. ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅದಕ್ಕೆ ತೊಂದರೆ ಕೊಡದೇ ಇರುವಂತಕ್ಕಂಥ ಕೆಲಸ ಅಂದ್ರೆ ಪ್ಲಾಸ್ಟಿಕ್ ಅನ್ನ ನೀರಲ್ಲಿ ಹಾಕುದು, ಸಿವೇಜ್ ಲೈನ್ ಅನ್ನ ನೀರಲ್ಲಿ ಕನೆಕ್ಟ್ ಮಾಡುದು, ಇಂಥದೆಲ್ಲ ಸ್ಟಾಪ್ ಆಗ್ಬೇಕು. ಇಂಥದೆಲ್ಲ ನೀವು ನೋಡಿದ್ರೆ ಅದನ್ನ ಅಪೋಸ್ ಮಾಡಬೇಕು. ಇದು ನಿಮ್ಗೆ ಗೊತ್ತಿರಬೇಕು. ಅಂದ್ರೆ ಇವಾಗ ನಾವು ನೇಚರ್ ಅನ್ನ ಕಾಪಾಡಿಕೊಂಡ್ರೆ ಮುಂದಿನ ಪೀಳಿಗೆಗೆ ಅದು ಉಪಯೋಗ ಆಗುತ್ತೆ. ಬನ್ನಿ, ನಿಮ್ಗೆ ಮ್ಯಾಂಗ್ರೋವ್ಸ್ ಕಾಣಿಸ್ತೀನಿ, ಬನ್ನಿ. ಹುಳುಯ ಹೇಳ್ರಿ.